Happy Ramanavami to all of you from both of us. First time fever ಬಂದಿರೋದು ಡಲ್ಲ ಕಾಣಿಸ್ತಿದೆ. This is ಕಡ್ಲೆಬೇಳೆ ಪಲಾರನ ಏನಂತ ಕಡ್ಲೆಬೇಳೆದು. This is ಪಾಂಕ. ಎಷ್ಟು ನಮಗೆ ಪಾಂಕ ಪಲಾರ ಸಿಕ್ಕೈತೆ. ಚಿನ್ವಿಗೆ ಇದೊಂದು ಟಾಯ್ ತಗೊಂಡಿದ್ದೀನಿ ನೋಡಿ. ನನ್ನ ನೋಡಿದ್ರೆ ಜರಿಕಂಡ್ ಜ್ವರ ಬಂದಿರೋ. ಜರಿಕಂಡ್ ಅಲ್ಲ. Welcome back to my YouTube channel and today special is ರಾಮನವಮಿ and ನಮಗೆಲ್ಲ ಮೆಮೊರೀಸ್ ಇರೋದೇ ರಾಮನವಮಿದು. ಪಾಂಕ ಪಲಾರ ದೇವಸ್ಥಾನ ಹತ್ರ ಪಾಂಕ ಪಲಾರ ಕೊಡ್ತಾರಲ್ಲ ಅದಕ್ಕೆ ಅಂತ ಅವಾಗ ಹೋಗ್ತಿದ್ವಿ. ಬಟ್ ಆಮೇಲೆ ಎಷ್ಟೊಂದು ವರ್ಷ ಆಯಿತು ಆಲ್ಮೋಸ್ಟ್ ನಾವು ಬಿಟ್ಟು ಮನೆಯಲ್ಲೇ ಅಮ್ಮ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದಾಗಿಂದ ಹೋಗ್ತಿರ್ಲಿಲ್ಲ. ಐ ಗೆಸ್ ಒಂದು ಪ್ರೈಮರಿ ಸ್ಕೂಲಲ್ಲಿ ಅಷ್ಟೇ ನಾವು ಹೋಗ್ತಾ ಇದ್ದಿದ್ದು. ಅದಾದಮೇಲೆ ಮನೆಯಲ್ಲೇ ಮಾಡ್ತಾಯಿದ್ರು. ಬಟ್ ನಾವು ಅಷ್ಟು ತಿಂತಿರಿಲ್ಲ ಅಂತೇಳಿ ಸ್ಟಾಪ್ ಮಾಡಿದ್ವಿ. ಮನೆಯಲ್ಲೂ ಮಾಡೋದು ತಿಂತೀವಿ, ಏನಾದರೂ ಎಲ್ಲರೂ ಇದ್ದರೆ ಒಂದೊಂದು ದಿನ ಮಾಡೋಣ ಅನಿಸುತ್ತೆ ಮಾತ್ರ ಮಾಡ್ತಿದ್ದು. ಇವತ್ತೇನಂತಂದರೆ ಚಿನ್ವಿ ಇರೋದ್ರಿಂದ ಅದು ಸ್ಪೆಷಲ್ ರಾಮನವಮಿ ಏನಾದ್ರು ಮೆಮೊರೀಸ್ ಇರಲಿ ಅಂತ ಹೇಳಿ ಅವನಿಗೆ ಡ್ರೆಸ್ಸಿಂಗ್ ಏನಾದರೂ ಮಾಡೋಣ, ರಾಮಂದು ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ದೀನಿ. ನೋಡೋಣ ಹೇಗೆ ಹೋಗುತ್ತೆ ಅಂತ. ನೀವೆಲ್ಲ ಕೃಷ್ಣ ಜನ್ಮಾಷ್ಟಮಿದು ಬ್ಲಾಗ್ ನೋಡಿರ್ತೀರ. ಅದರಲ್ಲಿ ಫೇಸ್ ರಿವೀಲ್ ಆಗಿರಲಿಲ್ಲ, ಸೊ ಒಂದು ಫೇಸ್ ಎಲ್ಲೂ ಕಾಣಿಸಿಲ್ಲ ನಿಮಗೆ. ಇವತ್ತು ವಿತ್ ಫೇಸ್ ಎಲ್ಲ ವ್ಲಾಗು ಬರ್ತಾ ಇರುತ್ತೆ, ನೆಕ್ಸ್ಟ್ ಎಲ್ಲ ವ್ಲಾಗ್ಸು ನಿಮಗೆ. ಆ್ಯಂಡ್ ಎಸ್ ಲೆಟ್ಸ್ ಸ್ಟಾರ್ಟ್ ದಿ ವ್ಲಾಗ್. ಆ್ಯಂಡ್ ಹ್ಯಾಪಿ ರಾಮನವಮಿ ಟು ಆಲ್ ಆಫ್ ಯು ಫ್ರಮ್ ಬೋತ್ ಆಫ್ ಅಸ್. ಮುದ್ದು ಇಲ್ಲಡ ಮುದ್ದು. ಬಟ್ ನಮ್ಮ ಹತ್ರ ಕಾಸ್ಟ್ಯೂಮಲ್ಲಿ ಏನೂ ಇಲ್ಲ ಅದಕ್ಕೆ. ಯೂಶ್ವಲಿ ನಾನು ರೀಲ್ಸ್ ಎಲ್ಲ ನೋಡಿದಾಗ ಒಂದೊಂದು ಡ್ರೆಸ್ ಕೋಡ್ ಹಾಕಿರ್ತಾರೆ ಒಬ್ಬೊಬ್ಬರು, ಇನ್ನೊಂದೊಂದು ಟವಲ್ಸ್, ರೆಡ್ ಟವಲ್ಸ್ ಹಾಕ್ತಾರೆ. ಆರೆಂಜ್ ಟವಲ್ಲು ಯಾವುದೂ ಇಲ್ಲ. ನಾನು ತುಬೇಕೆರೆಗೆ ಹೋಗಿ ತರೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸಿ ಹೋಗ್ಬಿಟ್ಟು ಏನೇನು ಬೇಕು ತೊಗೊಂಡು ಬರೋಣ, ಏನೇನು ಸಿಗುತ್ತೆ ಅಂತ ಹೇಳಿ ನೋಡೋಣ. ನಂಗೆ ಆನ್ಲೈನಲ್ಲಿ ಯಾವುದೋ ಅಷ್ಟು ಚೆನ್ನಾಗಿ ಅನಿಸಿಲ್ಲ. ಆ್ಯಂಡ್ ಆಲ್ಸೋ ಇದು ಡಿಸೈಡ್ ಆಗಿದ್ದೆ ಮಾರ್ನಿಂಗ್ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಿಕಾಸ್ ಒಂದು ಕೃಷ್ಣ ಜನ್ಮಾಷ್ಟಮಿದ ಫೋಟೋಸ್ ಆಗಿರಲಿ, ವೀಡಿಯೋಸ್ ಆಗಲಿ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಅದೊಂದು ರೀಲ್ಸ್ ಮಾಡ್ಕೊಂಡು ಮಾಡಿದ್ದೀನಿ. ನೆಕ್ಸ್ಟ್ ನಿಮಗೆ ಒಂದು ಅಪ್ಕಮಿಂಗಲ್ಲಿ ನಿಮ್ಗೆ ಆ ರೀಲ್ಸ್ ಶಾರ್ಟ್ಸಲ್ಲಿ ಬರುತ್ತೆ. ಓಕೆ, ವಿಡಿಯೋ ಕೂಡ ಬರುತ್ತೆ. ಆ್ಯಂಡ್ ಯಸ್ ಕಮ್ ಲೆಟ್ಸ್ ಸ್ಟಾರ್ಟ್. ನಮ್ಮ ಮನೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ನಡೀತಾ ಇದೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದು ವೆಜಿಟೇಬಲ್ ಪಲಾವ್ ಆ್ಯಂಡ್ ಇನ್ನೆಂತ ಸಾಂಬಾರಿಗೆಲ್ಲ ರೆಡಿ ಮಾಡಿದ್ದಾರೆ. ವಿಲ್ ಶೋ ಯು. ಸಾಂಬಾರು ಇದೆ ಗೈಸ್, ಇದೆ ಅಲ್ಲಮ್ಮ, ನುಗ್ಗೆಕಾಯಿ ಸಾಂಬಾರು. ಹಾಯ್ ಮಾಡಮ್ಮ. ಹಾಯ್. ಇದೇ ಸಾಂಬಾರಾ ನುಗ್ಗೆಕಾಯಿದು? ಎಷ್ಟೊಂದು ದಿನ ಇಷ್ಟು ತಿಂಗಳೇ ಆಗೋಗಿತ್ತು ನಮ್ಮ ಮನೆ ನುಗ್ಗೆಕಾಯಿ ಸಾಂಬಾರೆಲ್ಲ ಮಾಡಿ. ನೆನ್ನೆ ಅವ್ರು ತರಕಾರಿ ತಂದಿದ್ರು, ಅದಕ್ಕೆ ಇದು ತಾಂಡಿರೋದು. ಪಲಾವ್ ಒಗ್ಗರಣೆ ಕಂಟು. ಯಾಕೋ ಚಿನ್ವಿ ಮೈ ಸ್ವಲ್ಪ ಬಿಸಿ ಇದೆ, ಫೀವರ್ ಏನಾದ್ರು ಬಂದಿದೆಯೋ ಏನೋ ಗೊತ್ತಿಲ್ಲ. ಇವಾಗ ತಣ್ಣಗಿರಂಗೈತೆ. ನಾವು ಅಪ್ಪಾಜಿ ಬಂದಮೇಲೆ ನೋಡೋಕೆ ಹೇಳ್ಬೇಕು. ಅದು ಫೀವರ್ ಟೆಸ್ಟ್ ಮಾಡೋದು ಕರೆಕ್ಟಾಗಿ ವರ್ಕ್ ಇಲ್ಲ ಮುದ್ದು. ಆಯ್ತು, ಇಲ್ಲ ಇಲ್ಲಿ ತನಕ ಇಷ್ಟೇ ತನಕ ವ್ಯಾಕ್ಸಿನ್ ಹಾಕ್ದಾಗ ಬಿಟ್ಟರೆ ಒಂದು ಸತಿನೂ ಫೀವರ್ ಬಂದಿರಲಿಲ್ಲ. ನನಗೆ ಭಯ ಆಗ್ತಾಯಿದೆ. ಫಸ್ಟ್ ಟೈಮ್ ಫೀವರ್ ಬಂದಿರೋದು ಡಲ್ಲ ಕಾಣಿಸ್ತಿದೆ ನನಗೆ ಗೊತ್ತಾ. ಅಯ್ಯೋ ಅಂತ ಅನಿಸ್ತೈತೆ ನೋಡಿ, ಅಷ್ಟು ಡಲ್ಲ ಕಾಣಿಸ್ತೈತೆ. ಅದು ಹೆಂಗೆ ಮಲ್ಕೊಂಡೈತೆ ಒಳ್ಳೆ. ಇವಾಗ ಏನಾದರೂ ಅವನಿಗೆ ಸ್ವಲ್ಪ ಸರಿ ಏನಾದರೂ ತಿನ್ನಿಸಿ ಸ್ವಲ್ಪ ಸಿರಪ್ ಏನಾದರೂ ಹಾಕಬೇಕು. ಒಂದಿತ್ತು ಅದು ಡೇಟ್ ಎಕ್ಸ್ಪೈರಿ ಆಗಿದೆ, ಇನ್ನೊಂದಿದೆ ಅದೇನೋ ಆಗಿಲ್ಲ. ನೋಡೋಣ, ಸಿರಪ್ ಏನಾದರೂ ಹಾಕಬೇಕು. ಏನಾದರೂ ಸ್ವಲ್ಪ ಕಡಿಮೆ ಆಗಿಲ್ಲ ಅಂತಂದರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ನೋಡಬೇಕು. ಆ್ಯಂಡ್ ದಟ್ಸ್ ಇಟ್. ನೋಡೋಣ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಈ ರಾಮನವಮಿಲೇನೂ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ. ಬಟ್ ಇಟ್ಸ್ ಓಕೆ. ಇವನು ಹುಷಾರಾದ್ರೆ ಅಷ್ಟೇ ಸಾಕು ಇವಾಗ ನನಗೆ. ಅಷ್ಟೇ. ಬನ್ನಿ ಚಿನ್ನಮ್ಮ ಮುದ್ದು ಅಷ್ಟೇ ಗೈಸ್, ಬಾಯ್. ಗೈಸ್ ಒಂದು ಹಾಸ್ಪಿಟಲಲ್ಲಿ ಹುಡ್ತಕ್ಕೆ ಕೊಟ್ಟಿದ್ದು ಒಂದು ಸಿರಪ್ ಇದೆ, ಅವರೇ ಹೇಳಿದ್ದು. ಇದು ಜ್ವರ ಮತ್ತು ಜ್ವರ ಬಂದಾಗ ಇದನ್ನು ಹಾಕಿ ಅಂತ ಕೊಟ್ಟಿದ್ರು. ಎಕ್ಸ್ಪೈರಿ ಇಲ್ಲ, 9ಗೆ ಎಕ್ಸ್ಪೈರಿ. ಐ ಗೆಸ್ 9 ಅಂದರೆ ಯಾವ ಮಂತಿಗೆ ಬರುತ್ತೆ ಆವಾಗ ಎಕ್ಸ್ಪೈರಿ ಇರೋದು. ಸೊ ಇದನ್ನು ಹಾಕ್ಬಿಟ್ಟು ನೋಡ್ತೀನಿ ಒನ್ ಟೈಮು. ಅದಾದಮೇಲೆ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗ್ತೀನಿ. ತಿಂಡಿ ಆದ ತಕ್ಷಣ ನೋಡಿಬಿಟ್ಟು ಆಮೇಲೆ ಕರ್ಕೊಂಡು ಹೋಗೋಣ. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಬ್ರೇಕ್ಫಾಸ್ಟ್ ಬಂದು ಸೋಯಾ ವೆಜಿಟೇಬಲ್ ಪಲಾವ್, ಅದಕ್ಕೆ ಸೋಯಾ ಬೀನ್ಸ್ ಹಾಕಿದಲ್ಲ ನಾನು. ಆ್ಯಂಡ್ ಇಲ್ಲಿ ಸಾಂಬಾರಿಗೆ ರೆಡಿ ಆಗ್ತಿದೆ ಗೈಸ್.
ನುಗ್ಗೆಕಾಯಿ ಬೇಳೆ ಸಾಂಬಾರು. ಇಲ್ಲ ಗೈಸ್, ಇಟ್ಸ್ ನೆಕ್ಸ್ಟ್ ಡೇ ಈವ್ನಿಂಗ್. ಐ ಆಮ್ ಚೆಕಿಂಗ್ ಇನ್ ಟು ದಿಸ್ ವ್ಲಾಗ್. ಏನಂತ ಅಂದರೆ, ನಿನ್ನೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಬಟ್ ನನಗೂ ಗೊತ್ತಿರಲಿಲ್ಲ ಆ ಥರ ಆಗುತ್ತೆ ಅಂತ ಹೇಳಿ. ಚಿನ್ವಿಗೆ ಹೆಂಗಾಯ್ತು ಅಂದರೆ, ಅವ್ನು ಮಾರ್ನಿಂಗ್ ವಾಸ್ ಆಲ್ ರೈಟ್, ಆಟ ಆಡ್ಕೊಂಡು ಆರಾಮಾಗಿದ್ದ. ಅದಾದಮೇಲೆ ಸ್ವಲ್ಪ ತಲೆ ಬಿಸಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಅದಾದಮೇಲೆ ಬಾಡಿ ಎಲ್ಲ ಟೆಂಪ್ರೇಚರ್ ಸ್ವಲ್ಪ ಹೈ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸಿಕ್ಕಾಪಟ್ಟೆ ಬೇಜಾರು ಕೂಡ ಆಯಿತು. ಬಟ್ ಈಸ್ ಆಲ್ ರೈಟ್. ಇವತ್ತು ಬೆಳಿಗ್ಗೆ ನಿನ್ನೆ ಮನೇಲಿ ಇದ್ದಿದ್ದೆ, ಸಿರಪ್ ಎಲ್ಲ ಹಾಕಿದ್ದೆ, ಬಟ್ ಕಡಿಮೆ ಆಗಿರಲಿಲ್ಲ ಅಂತ ಇವತ್ತು ಮಾರ್ನಿಂಗ್ ಹಾಸ್ಪಿಟಲಿಗೆ ಕರ್ಕೊಬಂದ್ವಿ. ಒನ್ ಟೈಮ್ ಹಾಕಿದ್ದಕ್ಕೇ ಪೂರ್ತಿ ಫೀವರೆಲ್ಲ ಹೋಯ್ತು. ಬಟ್ ಐನೋ ಒಳಗಡೆ ಇರುತ್ತೆ ಅಂತ ಇವಾಗಲೂ ನಾವು ಹಾಕಿದ್ದೀನಿ. ಈವ್ನಿಂಗ್ ಕೂಡ ಹಾಕಬೇಕು. ಎಸ್ ನಾಳೆ ನೋಡ್ತೀನಿ, ನಾಳೆ ನಾಡಿದ್ದು ಎಷ್ಟು ದಿನ ಹಾಕಬೇಕೋ ಗೊತ್ತಿಲ್ಲ. ನೋಡಿ ಕೇಳಿಬಿಟ್ಟು ಹಾಕ್ತೀನಿ. ಇನ್ನೊಂದು ವಿಷಯ ಏನಂತ ಅಂದರೆ, ನಾನು ನನ್ನ ಫೋನ್ ಕ್ಯಾಲೆಂಡರ್ ಪ್ರಕಾರ ನಿನ್ನೆ ರಾಮನವಮಿ ತೋರಿಸ್ತಾ ಇದ್ದಾವೆ. ಅದಕ್ಕೋಸ್ಕರ ನಾನು ನಿನ್ನೆ ರಾಮನವಮಿ ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದೆ ವ್ಲಾಗ್ನ. ಬಟ್ ಮನೆಗಳ ಕ್ಯಾಲೆಂಡರ್ ಪ್ರಕಾರ ಅಫಿಷಿಯಲಾಗಿ ಇವತ್ತು ರಾಮನವಮಿ. ಬಟ್ ಇಟ್ಸ್ ಓಕೆ, ನನಗೆ ಐ ಆಮ್ ಹ್ಯಾಪಿ ದಟ್ ನೆನ್ನೆನೇ ಆಗಿದ್ರೆ ನಾನು ಚಿನ್ವಿಗೆ ಏನೂ ಮಾಡೋಕ್ಕಾಗ್ತಿಲ್ಲ. ಬಟ್ ಇವತ್ತು ಸ್ವಲ್ಪ ಅವನು ಆರಾಮಾಗಿರೋದ್ರಿಂದ ಆದರೆ ಅವನಿಗೆ ರಾಮನದು ಕಾಸ್ಟ್ಯೂಮ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ಏನೇನು ಸಿಗುತ್ತೆ ಅನ್ನೋದು ಗೊತ್ತಿಲ್ಲ. ಹೋದ್ಮೇಲೆ ಏನು ಸಿಗುತ್ತೆ ಅಂತ ನೋಡೋಣ. ಆ್ಯಂಡ್ ಆಲ್ಸೋ ಒಬ್ಬರು ಗೆಸ್ಟ್ ಬಂದಿದ್ದಾರೆ ಮನೆಗೆ, ಯಾರಂತ ತೋರಿಸ್ತೀನಿ. ಅವ್ರ ಜೊತೆ ನಾನು ತುರ್ಬೇಕೆರೆಗೆ ಹೋಗ್ತಾ ಇರೋದು. ಟೌನ್ಗೆ ಹೋಗಿ ಏನಾದರೂ ಸಿಕ್ಕಿದ್ರೆ ರಾಮನದು ಕಾಸ್ಟ್ಯೂಮ್ಗೆ ಏನಾದರೂ ಅವ್ನಿಗೆ ಹಾಕೋಕ್ಕೆ ಅಂತ ತೊಗೊಬರ್ತೀನಿ. ಏನಾದರೂ ನೀವು ಫೀವರ್ ಪೂರ್ತಿ ಹೋದರೆ ಇವತ್ತು ಹಾಕ್ತೀನಿ, ಅದರ್ವೈಸ್ ನಾಳೆ ಹಾಕ್ತೀನಿ. ಇಟ್ಸ್ ಓಕೆ. ಅವ್ನು ಯಾವಾಗ ಆರಾಮಾಗಿರ್ತಾನೆ ಅದು ಇಂಪಾರ್ಟೆಂಟ್ ನನಗೆ, ಅವಾಗೇ ಹಾಕ್ತೀನಿ. ನೋಡೋಣ, ತರದ್ದು ತಂದುಬಿಟ್ಟು ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ತೊಗೊಬರೋಣ. ಆ್ಯಂಡ್ ಹ್ಯಾಪಿ ರಾಮನವಮಿ ಗೈಸ್. ಇವತ್ತು ವಿಶ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಎಲ್ಲ ಟೆಂಪಲ್ಸ್ಗಳಲ್ಲೆಲ್ಲ ರೆಡಿ ಕೇಳಿಸ್ತಾ ಇದೆ. ಇವತ್ತೆಲ್ಲ ಹತ್ರನೂ ಪಾನಕ ಪಲ್ಲಾರ ಹಂಚ್ತಾ ಇರ್ತಾರೆ. ನಿಮ್ಮ ಮನೇಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ? ಎಲ್ರಿಗೂ ಸೆಲೆಬ್ರೇಷನ್ ಮುಗ್ದೋಗಿರುತ್ತೆ. ಆ್ಯಂಡ್ ಯಸ್, ಲೆಟ್ಸ್ ಕಂಟಿನ್ಯೂ ದಿಸ್ ವ್ಲಾಗ್. ನಮ್ಮ ಮನೆಗೆ ಬಂದಿರೋ ಗೆಸ್ಟ್ ಯಾರು ಅಂತ ಗೊತ್ತಾಯ್ತಾ? ನಾನು ತುರ್ಬೇಕೆರೆ ಬಂದು ಶಾಪಿಂಗ್ ಎಲ್ಲ ಮುಗೀತು. ಎಷ್ಟು ಅಂಗಡಿ ಹುಡುಕಿದ್ದೀನಿ ಅಂದರೆ ಎಲ್ಲ ಅವ್ನ ಕಾಸ್ಟ್ಯೂಮ್ ಎಲ್ಲೂ ಸಿಕ್ಕಿಲ್ಲ. ಸೊ 2 ಟೈಪಿನ ಟವಲ್ಲು ಮತ್ತು ರುದ್ರಾಕ್ಷಿ ಮಣಿ ಅಂತ ತೊಗೊಂಡಿದ್ದೀನಿ. ಈಗ ಅದರಲ್ಲೇ ಹೆಂಗಾದರೂ ಮಾಡಿ ರೆಡಿ ಮಾಡಬೇಕು ಅಷ್ಟೇ. ಏನು ಎಷ್ಟು ದುಡ್ಡು ಹೇಳ್ತಾರೆ ಗೊತ್ತಾ ಇದೆಲ್ಲ. ಬಟ್ ಒರಿಜಿನಲ್ ಅಂತ ರುದ್ರಾಕ್ಷಿ ಎಲ್ಲ ಕಾಸ್ಟ್ಯೂಮ್ ಸಿಕ್ಕಿಲ್ಲ. ಬಿಲ್ಲು ಬಣ ಎಲ್ಲೂ ಇಲ್ಲ ಕಣೋ. ಅದೇದು ಆಟ ಸಾಮಾನು ಬರುತ್ತಲ್ಲ, ಹಿಂಗೆ ಹಾಲು ಇಟ್ಕೊಂಡು ಹೊಡಿಯೋದು, ಗೋಡೆ ಹೊಡಿತಿದ್ದು ಚಿಕ್ಕದ್ರಲ್ಲಿ ಆ ಥರದ್ದು ಐತೆ. ಅದೇನು ಮಾಡೋಕೆ, ಆಟ ಸಾಮಾನು ಇಲ್ಲ ಐತೆ. ನೋಡೋಣ ನಡಿ ಹೆಂಗಾಗುತ್ತೆ. ಎಷ್ಟು ನಮಗೆ ಪಾನಕ ಪಲ್ಲಾರ ಸಿಕ್ಕೈತೆ, ಪ್ರಸಾದ ದೇವಸ್ಥಾನ. ಸೊ ಇದು ಕುಟ್ಕೊಂಡು ಇವನು ಕುಡ್ದಾಯ್ತು. ಇವಾಗ ಹೋಗಿ ತಿನ್ಕೊಂಡು ಹೋಗ್ತಾ ಇದ್ದೀವಿ ಮನೆಗೆ. ಚಿನ್ವಿಗೆ ಇದೊಂದು ಟಾಯ್ ತೊಗೊಂಡಿದ್ದೀನಿ ನೋಡಿ. ಏನಾರು ಒಂದು ತೊಗೊಂಡೋಗೋಣ ಅಂತ ಸುಮ್ಮನೆ ತೊಗೊಂಡೆ. ಎಷ್ಟು ದೇವಸ್ಥಾನಕ್ಕೆ ಹೋಗಿ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ. ಚಿನ್ವಿಗೆ ಒಂದು ಟಾಯ್ ತೊಗೊಂಡಿದ್ದೀನಿ, ಅವ್ನಿಗೆ ಇಷ್ಟ ಆಗ್ಬೋದು ಅಂತ. ಬಿಕಾಸ್ ಇದಾದರೆ ದುಃಖ ಆಡ್ತಾನೆ, ಅವನಿಗೆ ಆಗ್ಬೋದು ಅಂತ. ಎಲ್ಲರೂ ಹೋದರೆ ಅವ್ನಿಗೇನಾದ್ರು ತೊಗೋಬೇಕು ಅಂತ ಅನಿಸುತ್ತೆ. ಚಿಕ್ಕ ಹುಡುಗ ಅಲ್ವಾ, ಆಟ ಆಡಲಿ ಅಂತ ತೊಗೊಂಡು ಹೋಗ್ತಾ ಇದ್ದೀವಿ. ಸಿಕ್ಕಾಪಟ್ಟೆ ಟಾಯ್ಸ್ ಆಗೋಗ್ಬಿಟ್ಟಿದೆ. ಇಷ್ಟೊಂದು ಮುದ್ದು ಹಾಕಿದ್ದೇನೆ. ಜೊತೆಗೆ ಲೇಟ್ ಬೇರೆ ಆಯಿತು. ನೋಡೋಣ ಆದರೆ ರಾಮನವಮಿ ಡ್ರೆಸ್ ಹಾಕಿ ಇದು ಮಾಡೋಣ, ಇಲ್ಲ ಅಂತಂದರೆ ನಾಳೆ ಮಾಡೋಣ. ಇಲ್ಲಿ ಅಲ್ಲಿ ದೇವಸ್ಥಾನ ಹತ್ರ ಹೋಗಿದ್ವಲ್ಲ, ಅಲ್ಲಿತ್ತು, ಎಷ್ಟೊಂದಿತ್ತು. ಬೈಕ್ ಇದ್ಬೇಕು. ಎಷ್ಟೊಂದು ಜಾತ್ರೆ ಇತ್ತು. ಬಿದೋಯ್ತು ಮಗನೇ, ಅದು ಹೋಯ್ತದೆ. ಇಸ್ಕೊಂಡಿದ್ವಿ. ಲೋಟು ಮತ್ತು ಪ್ಲೇಟ್ ಅಲ್ಲಿ ಚಂದೇವ್ರ ದೇವಸ್ಥಾನ ಹತ್ರನೇ ಇಸ್ಕೊಂಡಿದ್ವಿ ನಾವು. ಅಲ್ಲೇ ಇಸ್ಕೊಂಡಿದ್ದು. ಫೇಸ್ ಎಲ್ಲ ಫುಲ್ ಡಲ್ಲಾಗಿ ಹೋಗೈತು, ಹುಷಾರಿಲ್ದೆ. ಹಂಗ ಮಾಡೋದು ಚಿನ್ನಮ್ಮ. ಹೌದು, ಇನ್ನು ಇವತ್ತು ಮಾಡಿದ್ರು ಫೋಟೋಶೂಟ್ ಏನಾದ್ರು ಮಾಡಿದ್ರು ಫೇಸ್ ಎಲ್ಲ ಡಲ್ಲಾಗಿರುತ್ತೆ, ಏನು ನಗ್ಗದೇ ಇಲ್ಲ. ಅವಾಗ ಅಷ್ಟು ಫೋಟೋಸ್ ಚೆನ್ನಾಗಿ ಬರಲ್ಲ.
ಮಾರ್ನಿಂಗ್ ಮಾಡೋಣ ಮುದ್ದು. ನೀನು ಚೂಡು ಹುಷಾರಾಗ್ಬಿಟ್ಟು ನಗ್ತೀಯಲ್ಲ ಅವಾಗ ಮಾಡೋಣ, ನಗ್ಬೇಕಾದ್ರೆ ಅಲ್ಲ ಚಿನ್ನಮ್ಮ. ಬೆಳಗ್ಗೆ ಇವಾಗೆಲ್ಲ ಕತ್ಲೆ ಆಗೋಗೈತೆ ನೋಡಿ, ಫುಲ್ಲು ಕತ್ಲೆ. ಏನು ರಿಯಾಕ್ಷನ್ ಇಲ್ಲ ಅದು. ಎಸ್ ಋತು ಹೇಳ್ತವನೆ, ಏನು ಹೇಳೋ ಹಿಂಗೆ ಹೋಗ್ತವ್ ನೋಡಿರಿ ಎಗ್ರುಕೊಂಡು. ಏನು ಋತುನೇ ಹೇಳಿದ್ದು? ಹೇಳೋ. ನೋಡಿದ್ರೆ ಹಾಂ ಜರಿಕಂಡು ಜ್ವರ ಬಂದಿರೋ. ಜರಿಕಂಡಲ್ಲ, ಜರ್ಕಂಡು. ನಾನು ನೋಡ್ದಲ್ಲೇ ಜರ್ಕಂಡು ಜ್ವರ ಬಂದಿರೋದು ಅಂತ ಹೇಳು. ಅದಕ್ಕೆ ಓಡ್ ಬಂದ್ಬಿಟ್ಟ. ನಮ್ಮ ಮನೆಯದು ರಾಮನವಮಿ ಸ್ಪೆಷಲ್ ತೋರಿಸ್ತೀನಿ ನೋಡಿ. ದಿಸ್ ಈಸ್ ಕಡಲೆಬೇಳೆ ಪಲಾರಾನ ಏನಂತ ಕಡಲೆಬೇಳೆದು. ದಿಸ್ ಈಸ್ ಪಾಂಕ. ಅಮ್ಮ ಯೂಶ್ವಲಿ ಎವ್ರಿ ಇಯರ್ ಮಾಡ್ತಾರೆ ಗೈಸ್. ನಾವು ಸ್ವಲ್ಪ ಸ್ವೀಟ್ ಇಷ್ಟಪಟ್ಟು ಕುಡಿತೀವಿ, ಅದಕ್ಕೋಸ್ಕರ ಪಾಕ ಪಲಾರ ಯೂಶ್ವಲಿ ಜಾಸ್ತಿ ಮಾಡ್ತಾರೆ. ಆ್ಯಂಡ್ ದ್ಯಾಟ್ಸ್ ಇಟ್. ಇವತ್ತೊಂದು ಸಿಕ್ಕಾಪಟ್ಟೆ ಅಂಗಡಿಲಿ ಹುಡುಕಿದ್ದೀನಿ ನಾನು ಕಾಸ್ಟ್ಯೂಮ್ಸು, ಯಾವ ಅಂಗಡಿಯಲ್ಲೂ ಇಲ್ಲ. ಜ್ಯೂಸ್ ಎಲ್ಲ ಅದು ಏನು ಹೇಳೋದು, ಚಿನ್ವಿದು ಕೋಕೋನಟ್ ವಾಟರು, ಎಳ್ನೀರು. ಚೆಲ್ಲು ಅದನ್ನ. ಏನ್ ನೋಡ್ತಾ ಇದೀಯ ಮೇಲೆ ಚಿನ್ವಿ? ಚಿನ್ವಿ ಓ ಚಂದ್ರನ್ ನೋಡ್ತಿರೋದ. ಗೈಸ್ ಚಿನ್ವಿಗೆ ಫೀವರ್ ಬಂದಿರೋದು, ಐ ಡೋಂಟ್ ನೋ, ವೈರಲ್ ಫೀವರ್ ಅಂತ ಅವರು ಹೇಳಿರೋದು. ವಿಚ್ ಮೀನ್ಸ್ ಮಕ್ಕಳು ಡಸ್ಟಿಗಾಗಿರ್ಬೋದು ಆರ್ ಎಲ್ಸ್ ಸಮಥಿಂಗ್ ಏನಾದರೂ ಮುಟ್ಟಿ ಎಲ್ಲ ಇದು ಮಾಡೋದಕ್ಕೆ ಇನ್ಫೆಕ್ಷನ್ ಥರ ಸ್ವಲ್ಪ ಆಗಿದೆ ಆ ಥರ ಹೇಳಿದ್ದವರು. ಡಸ್ಟಿಗೆ ಅದಕ್ಕೆ ಆಗಿರುತ್ತೆ, ಇಟ್ಸ್ ಕಾಮನ್ ಅಂತ. ಆ್ಯಂಡ್ ಎಲ್ಲರೂ ದೃಷ್ಟಿ ತೆಗ್ಬಿಡಿ ಗೈಸ್ ಪ್ಲೀಸ್. ನಾನು ಅವ್ನ ಚಿನ್ವಿಗೆ ಅವ್ನ ದೃಷ್ಟಿ ಆದ್ರೂ ಯೂಶ್ವಲಿ ಎಲ್ಲಿ ಅಪ್ಸೆಟ್ ಆಗುತ್ತೆ. ಬಟ್ ಅದಕ್ಕೆ ಅಂತ ನಾನಂತೂ ಬಿಲೀವ್ ಮಾಡಿಲ್ಲ. ಬಿಕಾಸ್ ನಾನು ಅವನದು ಫೇಸ್ ರಿವೀಲ್ ವ್ಲಾಗ್ ಎಲ್ಲ ಅಪ್ಲೋಡ್ ಮಾಡಿ 1 ವೀಕೇ ಆಗೋಗಿದೆ ಅಂತ ಅಂದ್ಕೊಳ್ಳಿ. 4-5 ಡೇಸ್ ಆಗಿದೆ. ಅದಕ್ಕೆಲ್ಲ ಆಗಿಲ್ಲ. ಅದಕ್ಕಿಂತ ಮುಂಚೆನೇ ನಾನು ಇನ್ಸ್ಟಾಲ್ ಕೂಡ ಶಾರ್ಟ್ಸ್ ಎಲ್ಲ ಹಾಕಿದೆ. ಶಾರ್ಟ್ಸ್ ಎಲ್ಲ ವಾಟ್ ಇಟ್ಸ್ ಸ್ಟೋರಿ ಹಾಕಿದೆ. ಅವಾಗೂ ಕೂಡ ಏನಾಗಿಲ್ಲ, ಇವಾಗೂ ಅದಕ್ಕಾಗಿಲ್ಲ. ಬಟ್ ಎಲ್ಲರೂ ಯಾರೂ ನನ್ನ ಮಗನಿಗೆ ಹೆಸರು ಹಾಕ್ಬಿಡಿ, ಕಣ್ಣು ಹಾಕ್ಬಿಡಿ, ದೃಷ್ಟಿ ತೆಗೀರಿ, ಹಂಗೆ ದೃಷ್ಟಿ ಎಲ್ಲ ಹೋಗ್ಬಿಡ್ಲಿ, ಅದಕ್ಕೆ ಯಾವುದೂ ದೃಷ್ಟಿ ಆಗೋದು ಬೇಡ. ಆ್ಯಂಡ್ ದಟ್ಸ್ ಆಲ್ ಗೈಸ್. ನಾಳೆ ಅವನಿಗೆ ರಾಮಂದು ಕಾಸ್ಟ್ಯೂಮ್ ಹಾಕಿ ರೆಡಿ ಮಾಡಿ ಫೋಟೋಶೂಟ್ ಮಾಡೋಣ. ಅದು ಇನ್ನೊಂದು ವ್ಲಾಗ್ ಮಾಡ್ತೀನಿ, ತುಂಬ ಡ್ರ್ಯಾಗ್ ಆಗೋದು ಬೇಡ. ಈ ವ್ಲಾಗು ನೆನ್ನೆನೇ ಸ್ಟಾರ್ಟ್ ಮಾಡಿರೋದ್ರಿಂದ ಐ ವಿಲ್ ಎಂಡ್ ದಿಸ್ ವ್ಲಾಗ್ ಯುವರ್ ಓನ್ಲಿ. ಅದರ್ವೈಸ್ ಹೆಂಗಾಗುತ್ತೆ ಅಂದರೆ ಒಂದು 2 ಡೇಸ್ ಆದ್ರೂ ವೆಲ್ಕಮ್ ಬ್ಯಾಕ್ ಅನ್ನೋ ಥರನೇ ಇರುತ್ತೆ. ಸೊ ಅದಷ್ಟೆಲ್ಲ ಬೇಡ. ಐ ವಿಲ್ ಎಂಡ್ ದಿಸ್ ವ್ಲಾಗ್ ಯುವರ್ ಓನ್ಲಿ, ಛೋಟಾ ವ್ಲಾಗ್ ಥರ ಇರಲಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಬೈ ಬೈ.